ಮಾಯಾವಿಯನ್ನು ಸಂಹರಿಸಿ ಕಿಷ್ಕಿಂಧೆಗೆ ಬಂದ ವಾಲಿ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ತನ್ನ ಅಂತಃಪುರಕ್ಕೆ ದರದರನೆ ಎಳೆದುಕೊಂಡು ಹೋಗಿದ್ಯಾಕೆ? ಸುಗ್ರೀವನನ್ನು ಕೊಲ್ಲಲೇಬೇಕೆಂದು ಮುಂದಾಗಿದ್ಯಾಕೆ? ಒಂದೇ ಒಂದು ತಪ್ಪು ಕಲ್ಪನೆ, ಒಂದು ಅತ್ಯದ್ಭುತ ಸಂಬಂಧವನ್ನು ಹಾಳು ಮಾಡಿದ್ದೇವೆ. ಹೇಳ್ತೀನಿ ವಿಡಿಯೋ ಕೊನೆಯವರೆಗೂ. 1 ವರ್ಷಗಳ ಹೋರಾಟದ ನಂತರ ಮಾಯಾವಿಯನ್ನು ಕೊಂದು ದ್ವಾರಕ್ಕೆ ಇದ್ದಂತಹ ಬಂಡೆಯನ್ನು ಪುಡಿಗಟ್ಟಿ ಕಿಷ್ಕಿಂಧೆಗೆ ಬಂದಾಗ ವಾಲಿ ಕಂಡಿದ್ದು ಸುಗ್ರೀವನನ್ನು. ಸುಗ್ರೀವ ರಾಜ ಸಿಂಹಾಸನದಲ್ಲಿ ಕುಳಿತು ಬಲಭಾಗದಲ್ಲಿ ವಾಲಿಯ ಹೆಂಡತಿಯಾದ ತಾರೆಯನ್ನು ಹಾಗೂ ಎಡಭಾಗದಲ್ಲಿ ತನ್ನದೇ ಹೆಂಡತಿಯಾದ ರುಮೆಯನ್ನು ಕುಳ್ಳಿರಿಸಿಕೊಂಡು ಅವರ ಹೆಗಲ ಮೇಲೆ ತನ್ನ ಕೈಯನ್ನಿರಿಸಿ ರಾಜ್ಯಭಾರ ಮಾಡುತ್ತಿರುವುದನ್ನು ಕಂಡು ವಾಲಿ ದಿಗ್ಭ್ರಾಂತನಾಗಿ ಹೋಗುತ್ತಾನೆ. ಅಲ್ಲಿಂದ ಅವನ ಯೋಚನೆಗಳೆಲ್ಲ ಬದಲಾಗಿ ಹೋಗುತ್ತವೆ. ತಾನು ಗುಹೆಯ ಒಳಗೆ ಹೋಗುತ್ತಿರುವುದನ್ನೇ ಕಾಯುತ್ತಿದ್ದಂತಹ ಸುಗ್ರೀವ ತಾನು ಗುಹೆಯ ಒಳಗೆ ಹೋದ ಬಳಿಕ ತನ್ನನ್ನು ಕೊಲ್ಲಲೆಂದೇ ಸುಗ್ರೀವ ಗುಹೆಯ ದ್ವಾರದಲ್ಲಿ ಬಂಡೆಯನ್ನಿಟ್ಟ ಎಂದು ವಾಲಿ ಭಾವಿಸುತ್ತಾನೆ. ಗುಹೆಯ ಒಳಗಡೆ ಬಹಳಷ್ಟು ಜನ ರಾಕ್ಷಸರಿದ್ದಾರೆ. ಹೇಗಿದ್ದರೂ ಅಣ್ಣನನ್ನು ಇವಾಗ ಅವರು ಮುಗಿಸಿ ಆಗಿದೆ ಎಂದು ಭಾವಿಸಿ ಅಣ್ಣನ ವಚನವನ್ನು ಮೀರಿ ಸುಗ್ರೀವ ಗುಹೆಯ ದ್ವಾರದಿಂದ ಹೊರಟು ಬಂದ ಎಂದು ವಾಲಿ ಭಾವಿಸುತ್ತಾನೆ. ಕಿಷ್ಕಿಂಧೆಯಲ್ಲಿ 77 ಕೋಟಿ ಕಪಿನಾಯಕರು ಹಾಗೂ 18 ಪದ್ಮ ವಾನರ ಸೇನೆಯು ಸುಗ್ರೀವನ ಜೊತೆಯಲ್ಲೇ ಇತ್ತು. ಸುಗ್ರೀವ ಅವರನ್ನು ಕರೆದುಕೊಂಡು ಬಂದು ವಾಲಿ ಏನಾದ ಅನ್ನುವುದನ್ನ ಹುಡುಕಿಸಬಹುದು. ಇಲ್ಲ, ಕನಿಷ್ಠ ಪಕ್ಷ ತನ್ನ ಅಣ್ಣನ ಹೆಣವನ್ನಾದರೂ ತರುವುದಕ್ಕಾಗಿ ಅವರನ್ನು ಕರೆದುಕೊಂಡು ತಾನಿದ್ದ ಪ್ರದೇಶಕ್ಕೆ ಅವನು ಬರಬಹುದಿತ್ತು. ಅದರ ಬದಲಾಗಿ ತನ್ನ ಅಣ್ಣನ ಸಾಮ್ರಾಜ್ಯವನ್ನು ಅಣ್ಣನ ಹೆಂಡತಿಯನ್ನೇ ಭೋಗಿಸಿಬಿಟ್ಟ ಎಂದು ವಾಲಿ ಭಾವಿಸತೊಡಗುತ್ತಾನೆ. ಒಂದು ವೇಳೆ ಅಣ್ಣನ ಮೇಲೆ ಪ್ರೀತಿಯೇ ಇದ್ದಿದ್ದರೆ ಅಣ್ಣನ ರಾಜ್ಯದ ಸಿಂಹಾಸನದಲ್ಲಿ ಅಣ್ಣನ ಮಗನಾದ ಅಂಗದನನ್ನು ಕೂರಿಸಿ ಅಣ್ಣನ ಹೆಂಡತಿಗೆ ರಾಜ್ಯವನ್ನಿತ್ತು ಅವರ ಸೇವಕನಂತೆ ಕಾರ್ಯನಿರ್ವಹಿಸುತ್ತಿದ್ದ. ಆದರೆ ಅವನು ಅದನ್ನು ಮಾಡಿಲ್ಲ. ಇಲ್ಲ, ಅಣ್ಣನು ಸತ್ತಿದ್ದಾನೆ ಎಂದೇ ತಿಳಿದಿದ್ದರೆ ರಾಜನೀತಿಯ ಪ್ರಕಾರ ಒಬ್ಬನು ಸತ್ತಿದ್ದರೆ ಅವನ ಶವ ಅವರಿಗೆ ಸಿಗಬೇಕು. ಇಲ್ಲದಿದ್ದರೆ 12 ವರ್ಷಗಳ ಕಾಲ ಅವರು ಬರುವವರೆಗೂ ಕಾಯಬೇಕು. 12 ವರ್ಷ ಕಳೆದ ನಂತರವೂ ಅವರು ಬರದೇ ಇದ್ದರೆ ಒಂದು ಎತ್ತರದ ಬೆಟ್ಟಕ್ಕೆ ಹೋಗಿ ಅವರ ಹೆಸರನ್ನು ಕೂಗಿ ಕರೆಯಬೇಕು. ಹಾಗಿದ್ದರೂ ಯಾರು ಬರದೇ ಇದ್ದಾಗ ಅವಾಗ ಮಾತ್ರ ಅವರನ್ನು ಸತ್ತಿದ್ದಾನೆ ಎಂದು ಭಾವಿಸಬೇಕು. ಅದರ ಬದಲಾಗಿ ಈತ ನಾನು ಗುಹೆಯ ಒಳಗೆ ಪ್ರವೇಶಿಸಿದ ಬರೀ 1 ವರ್ಷದ ಒಳಗೆಯೇ ನನ್ನ ರಾಜ್ಯವನ್ನು ನನ್ನ ಹೆಂಡತಿಯನ್ನು ಭೋಗಿಸಿಬಿಟ್ಟ. ಇದೆಲ್ಲ ಭಾವನೆಗಳು ವಾಲಿಯ ಮನಸ್ಸಿನಲ್ಲಿ ಉಂಟಾಗುತ್ತವೆ. ಸುಗ್ರೀವ ಹಾರಿ ಬಂದು ವಾಲಿಯ ಕಾಲಿಗೆ ಬಿದ್ದು ಎಷ್ಟೇ ಕ್ಷಮೆ ಬೇಡಿದರೂ ವಾಲಿ ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿಸಿ ಅವನನ್ನು ತುಳಿದು ಹಾರಿಸಿ ಬಿಡುತ್ತಾನೆ. ಹಾಗೆ ಅವನ ಹೆಂಡತಿಯಾದ ರುಮೆಯನ್ನು ತನ್ನ ಅಂತಃಪುರಕ್ಕೆ ಎಳೆದೊಯ್ಯುತ್ತಾನೆ. ಸಾಕ್ಷಾತ್ ಪರಶಿವನಿಗೆ ಸೋಲಿಸಲು ಸಾಧ್ಯವಾಗದ ಹನುಮಂತ ಸುಗ್ರೀವನ ಜೊತೆಯಲ್ಲೇ ಇದ್ದ. ಹಾಗಿದ್ದರೂ ಹನುಮಂತ ವಾಲಿಯನ್ನು ಸೋಲಿಸಿ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ಬಿಡಿಸಿ ತರಲಿಲ್ಲ ಯಾಕೆ ಅಂತ ಇದನ್ನು ಹೇಳ್ತೀನಿ ಮುಂದಿನ ಸಂಚಿಕೆ.